ಈ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾಂ ತಮಹಂ ವಂದೇ ಪರಮಾನಂದಮಾಧವಃ. ದೀಪ್ತನಯನಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ ಭಾರತವೀರ ನರೇಂದ್ರಂ ತ್ವಾಂ ವಂದೇ ಸಿಂಹನಿನಾದಂ. ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಸ್ವಾಮಿ ಮಹಳಿಂಗರಾಯನಿಗೆ ಅಭಿವಂದಿಸಿ ಚಿಂತನೆಯನ್ನು ಪ್ರಸ್ತುತಪಡಿಸಿದ ಸದ್ಭಾವಿ ಶರಣರಿಗೆ ಹಾಗೂ ತಮ್ಮೆಲ್ಲರಿಗೆ ಪ್ರೇಮಪೂರ್ಣ ನಮಸ್ಕಾರಗಳು. ನಿನ್ನೆ ಹೇಳಿದ ಹಾಗೆ 4 ದಿನ ನಾವೆಲ್ಲರೂ ಸೇರಿ ಉಪನಿಷತ್ತಿನ ಒಂದೆರಡು ಮಾತುಗಳನ್ನು ಚಿಂತನೆ ಮಾಡೋಣ. ಸಂಹಿತೋಪನಿಷತ್, ಈಶೋಪನಿಷತ್, ಈಶಾವಾಸ್ಯ ಉಪನಿಷತ್ ಅಂತಲೂ ಕೂಡ ಆ ಉಪನಿಷತ್ತಿಗೆ ಹೆಸರಿದ. ದದ್ಯಂಗ ಋಷಿಗಳು ತಮ್ಮ ಬಳಿ ಬಂದು ಬೇಡಿಕೊಂಡಂಥ ಶಿಷ್ಯರಿಗೆ ಜ್ಞಾನದ ದಾರಿಯನ್ನು ತೋರಿಸಿದಂಥ ಸೂತ್ರಗಳಿವು. ನಿನ್ನೆ ನಾನು ನಿಮಗೆಲ್ಲ ಹೇಳಿದೆ, ಯಾರಿಗೆ ಇಂಥದ್ದೊಂದು ತವಕ ಇರ್ತದೋ, ತವಕ ಶಬ್ದ ನೋಡ್ರಿ ಹೆಂಗದೆ, ತವಕ ತಿಳ್ಕೋಬೇಕು ಅನ್ನುವಂಥ ತವಕ ಇರ್ತದೋ ಅಂಥವರಿಗೆ ಗುರುಗಳು ಕೃಪೆಯನ್ನು ಮಾಡ್ತಾರೆ. ಗುರುಗಳ ಧರ್ಮ ಏನು ಅಂದರೆ, ಯಾರು ಬಂದು ಕೇಳ್ತಾರೋ ಅವ್ರಿಗೆ ಹೇಳೋದು, ಕೇಳೋರು ಯಾರು ಅಂತ ನೋಡೋದಿಲ್ಲ. ಯಾರು ಆತ್ಮವನ್ನು ಜಾಗೃತ ಮಾಡುವಂಥ, ಜ್ಞಾನವನ್ನು ವಿಸ್ತಾರ ಮಾಡುವಂಥ, ಭಾವವನ್ನು ಶುದ್ಧ ಮಾಡುವಂಥ, ಜೀವವನ್ನು ಪಾವನ ಮಾಡುವಂಥ ಬೆಳಕಿಗಾಗಿ ಹಪಹಪಿಸ್ತಾರೋ, ತಿಳುವಳಿಕೆಗಾಗಿ ಆಸೆ ಪಡ್ತಾರೋ ಅಂಥವ್ರಿಗೆಲ್ಲ ಕೃಪೆ ಮಾಡೋದು ಗುರುವಿನ ಕರ್ತವ್ಯ. ಅಂಥ ಕರ್ತವ್ಯವನ್ನು ದದ್ಯಂಗ ಋಷಿಗಳು ಮಾಡಿದ್ದಾರೆ. ಅವರೇನು 18 ಸೂತ್ರಗಳನ್ನು ಹೇಳಿದ್ದಾರೆ, ಆ 18 ಸೂತ್ರಗಳ ಸಮುಚ್ಚಯಕ್ಕೆ ಈಶಾವಾಸ್ಯ ಉಪನಿಷತ್ ಅಂತ ಕರೀತಾರೆ. ಆ ಉಪನಿಷತ್ತಿನ ಆರಂಭದಲ್ಲಿ ಇದ್ದಂಥ ಶಾಂತಿ ಮಂತ್ರವನ್ನು ನಿನ್ನೆ ನಾವು ನೋಡಿದೆವು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಅಂದರೆ ನಮ್ಮ ಕಣ್ಣಿಗೇನು ಈ ಜಗತ್ತು ಕಾಣಿಸ್ತಾ ಇದೆ, ಈ ಜಗತ್ತು ಸಚ್ಚಿತ್ತಾನಂದ ಸ್ವರೂಪನಾದ ಪರಮಾತ್ಮನಿಂದ ನಿರ್ಮಾಣ ಆಗಿದೆ. ಪರಮಾತ್ಮ ಪೂರ್ಣವಾದಂಥ ವಸ್ತು. ಅಂಥ ಪರಮಾತ್ಮನಿಂದ ಈ ಜಗತ್ತು ನಿರ್ಮಾಣ ಆಗಿರೋದ್ರಿಂದ ಈ ಜಗತ್ತು ಕೂಡ ಪೂರ್ಣವಾದಂಥ ವಸ್ತು. ಪರಮಾತ್ಮನಿಗೆ ಬೆಲೆ ಇದೆ ಅಂದಮೇಲೆ ಜಗತ್ತಿಗೂ ಬೆಲೆ ಇದೆ. ಪರಮಾತ್ಮ ಬೇರೆ ಅಲ್ಲ,
ಈ ಜಗತ್ತು ಬೇರೆ ಅಲ್ಲ. ಅಂಥ ಪೂರ್ಣದಿಂದ ಭಗವಂತನಿಂದ ಇದನ್ನೆಲ್ಲ ನಿರ್ಮಾಣ ಮಾಡಿದ ಮೇಲೆ ಭಗವಂತನೊಳಗೂ ಏನು ಕಡಿಮೆ ಆಗಿಲ್ಲ ಮತ್ತು ಜಗತ್ತಿನೊಳಗಡೆ ಏನು ಹೆಚ್ಚಾಗಿಲ್ಲ. ಪೂರ್ಣಮೇವಾವಶಿಷ್ಯತೆ. ಅಲ್ಲಿ ಏನಿತ್ತೋ ಭಗವಂತನೊಳಗೆ ಏನಿತ್ತೋ ಅದೇ ಈ ಜಗತ್ತಿನೊಳಗಡೆ ಇದೆ. ಅಂಥ ಜಗತ್ತಿನಲ್ಲಿರುವಂಥ ನಮ್ಮೆಲ್ಲರಿಗೂ ಮಂಗಲವಾಗಲಿ, ಶಾಂತಿ ನೆಲೆಸಲಿ, ಪ್ರೀತಿಯಾಗಲಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಾದ ಬಳಿಕ ಇರ್ಲಿ ಆಗ್ತವ. ಅಂಥ ಗುರುಗಳು ಯಾರು? ಗುರುಗಳ ಹೆಸರೇನು? ಏನು ಗುರುಗಳ ಹೆಸರು? ಗುರುಗಳ ಹೆಸರೇನು? ದದ್ಯಂಗ ಋಷಿಗಳು. ಅವ್ರೇನಂದ್ರು? ಪ್ರವಚನ ಕೇಳಬೇಕಾದ್ರೆ ಏನಿರಬೇಕು ಅಂದ್ರು? ಏನಿರಬೇಕು ಅಂದ್ರು? ಶ್ರದ್ಧೆ ಇರಬೇಕು ಅಂದ್ರು. ಅವ್ರಿಗಿತ್ತಲ್ಲ, ಯಾರಿಗೆ? ಕೊಡ್ಲಿ ಹಿಡ್ಕೊಂಡು ಬಂದಿದ್ರಲ್ಲ, ತನ್ಮಯತೆ ಎಲ್ಲ ಮರೆತು ಹಂಗೆ ಕೇಳಬೇಕು. ಉಪನಿಷತ್ಕಾರರು ಇದನ್ನ ಅಧಿಕಾರಿ ಲಕ್ಷಣ ಅಂತ ಕರೀತಾರೆ. ಅಂದರೆ ಕೇಳುವವರು ಹೆಂಗಿರಬೇಕು? ಹೇಳುವವರು ದಡ್ಡಿದ್ರು ನಡೀತದೆ, ಕೇಳುವವರು ಬಹಳ ಶಾಣೆ ಇರಬೇಕು. ಅವರು ಒಂದು 4 ಲಕ್ಷಣಗಳನ್ನು ಹೇಳ್ತಾರೆ. ಅಧಿಕಾರಿ ಲಕ್ಷಣ: ಪ್ರಶಾಂತ ಚಿತ್ತಾಯ ಜಿತೇಂದ್ರಿಯ ಚ ಪ್ರಹಿಣ ದೋಷಾಯ ಯಥೋಕ್ತ ಕಾರಿಣೆ. ಎಷ್ಟು ಚಂದ ಲಕ್ಷಣಗಳನ್ನು ಹೇಳ್ತಾರೆ ನೋಡ್ರಿ. ಗುಣಾನ್ವಿತಾಯಾನುಗತಾಯ ಸರ್ವದಾ ಪ್ರದೇಯ ಮೇ ತತ್ ಮುಮುಕ್ಷವೇ. ಅಂದ್ರ ಕೇಳುವವರು, ಪಾಠ ಕೇಳೋರು, ಪ್ರವಚನ ಕೇಳೋರು, ಸತ್ಸಂಗದೊಳಗಡೆ ಇರೋರು ಹೆಂಗಿರಬೇಕು ಅನ್ನೋದಕ್ಕೆ 5 ಲಕ್ಷಣ ಹೇಳಿದ್ದಾರೆ ಅವರು. ಮೊದಲನೇದು ಪ್ರಶಾಂತ ಚಿತ್ತರಾಗಿ ಇರಬೇಕು. ಎರಡನೇದು ಜಿತೇಂದ್ರಿಯನಾಗಿ ಇರಬೇಕು. ಮೂರನೇದು ಪ್ರಹಿಣ ದೋಷಗಳನ್ನು ಕಳ್ಕೊಂಡಿರಬೇಕು. ನಾಲ್ಕನೇದು ಯಥೋಕ್ತ ಕಾರಿಣಿಯಾಗಿರ್ಬೇಕು. ಐದನೇದು ಗುಣಾನ್ವಿತ ಸ್ವಭಾವವನ್ನು ಹೊಂದಿರಬೇಕು. ಹಂಗಿದ್ರಷ್ಟ ಕೇಳಿದ್ದು ಪ್ರಯೋಜನ ಆಗ್ತದೆ. ಇಲ್ಲ ಅಂದರೆ ಕೇಳಿದ್ದು ಹೇಳಿದ್ದು ದಂಡ ಆಗ್ತದೆ. ಎಷ್ಟು ಚಂದದಿ ನೋಡ್ರಿ. ಪ್ರಶಾಂತ ಚಿತ್ತ ಅಂದ್ರೆ ಶಾಂತ ಮನಸ್ಕರಿರ್ಬೇಕು ಕೇಳೋ ಕಾಲಕ್ಕೆ. ಈಗ ಶಾಲೆಯೊಳಗಡೆ ಸರ್ ಪಾಠ ಮಾಡ್ತಿರ್ತಾರಲ್ಲ, 60, 70, 80 ಹುಡುಗರು ಕೂತು ಕೇಳ್ತಿರ್ತಾವ. ಪರೀಕ್ಷೆಯೊಳಗೆ ಆ ಪ್ರಶ್ನೆ ಕೇಳಿದರೆ ಒಬ್ಬರು ಇಬ್ಬರು 3 ಜನ ಅಷ್ಟೇ ಉತ್ತರ ಕೊಡ್ತಾರೆ. ಬಾಕಿ ಹುಡುಗರು ಯಾಕೆ ಉತ್ತರ ಕೊಡೋದಿಲ್ಲ ಅಂದರೆ ಕೇಳೋ ಕಾಲಕ್ಕೆ ಎಲ್ಲ ಮಕ್ಕಳ ಮನಸ್ಸು ಪ್ರಶಾಂತ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಸ್ವಚ್ಛ ಇರುವುದಿಲ್ಲ. ಹಂಗ ಪ್ರವಚನ, ಹಂಗ ಕೀರ್ತನ. ಯಾವಾಗ ಕೀರ್ತನ ಪ್ರವಚನ ಹೇಳ್ತಿರ್ತಾರೋ ಆವಾಗ ನಮ್ಮ ಮನಸ್ಸಿನೊಳಗಡೆ ಮನಸ್ಸು ಶಾಂತ ಇರಲಿಲ್ಲ ಅಂದರೆ, ಪ್ರಶಾಂತ ಇರಲಿಲ್ಲ ಅಂದರೆ, ಮನಸ್ಸಿನಾಗ ಏನೇನೋ ನಡೀತಿತ್ತು, ಓಡ್ತಿತ್ತು ಅಂದರೆ ಹೇಳಿದ ವಿಷಯ ಕಿವಿವರೆಗೂ ಬರ್ತೈತಿ, ಕಿವ್ಯಾಗೂ ಬೀಳ್ತೈತಿ, ಒಳಗೆ ಇಳಿಯೋದಿಲ್ಲ. ಒಳಗೆ ಇಳಿಲಿಲ್ಲ ಅಂದರೆ ಕಿವ್ಯಾಗ ಬಿದ್ದು ಏನು ಉಪಯೋಗ? ಕಲ್ಲಿನ ಮ್ಯಾಗ ಎಷ್ಟು ತುಪ್ಪ ಹಾಕಿ ಎರೆದ್ರ ಕಲ್ಲಿಗೇನು ಲಾಭ ಆಗ್ತೈತೇನು? ಬೋರ್ಗಲ್ಲ ಮೇರೆ ಮಳೆ ಸುರಿದಂತೆ ಆಗ್ತದೆ. ಮನಸ್ಸು ನಿರ್ಮಲವಾಗಿರ್ಬೇಕು ಮೊದಲನೇದ್ದು. ಎರಡನೇದ್ದು ಏನಂತಾರೆ ಅವರು? ಪ್ರವಚನ ಕೇಳೋರ ಲಕ್ಷಣ ಇದು ಹೆಂಗಿರ್ಬೇಕು. ಹೇಳೋರ್ಗೂ ಲಕ್ಷಣ ಇರ್ತಾವೆ, ಕೇಳೋರ್ಗೂ ಲಕ್ಷಣ ಇರ್ತಾವೆ. ಇದನ್ನ ಇಂಗ್ಲೀಷ್ನಾಗ ಎಲಿಜಿಬಿಲಿಟಿ ಅಂತ ಕರೀತಾರೆ. ಅರ್ಹತಾ. ನೌಕರಿ ಕೊಡ್ಬೇಕಾದ್ರೆ ಅರ್ಹತಾ ಕೇಳ್ತಾರಿಲ್ಲೋ. ಪೊಲೀಸ್ ಆಗಬೇಕಾದ್ರೆ ಎಷ್ಟು ಎತ್ತರ ಇರಬೇಕು, ಎಷ್ಟು ತೂಕ ಇರಬೇಕು, ಓಡಾಕ್ ಬರಬೇಕು, ಕಳ್ಳನ ಹಿಡಿಯಾಕೆ ಬರಬೇಕು, ಕಣ್ಣು ಕಾಣಿಸ್ಬೇಕು, ಹಿಂಗೆಲ್ಲ ಇರ್ತಾವಿಲ್ಲೋ.
ಎಲ್ಲದಕ್ಕಿಂತ ಮುಖ್ಯ ತಲೆ ಚುರುಕಿರ್ಬೇಕು ಅಲ್ಲ. ಹಂಗೆ ಪ್ರವಚನ ಕೇಳೋರ್ಗು ಅರ್ಹತೆಗಳಿವು. ಏನೇನು? ಮೊದಲನೇದ್ದು ಮನಸ್ಸು ಶಾಂತಿರ್ಬೇಕು. ಮನಸ್ಸು ಹೊಯ್ದಾಡಬಾರ್ದು, ಕಲಕಬಾರ್ದು. ಈಗ ಒಂದು ಸಣ್ಣದು ತಗ್ನ್ಯಾಗ ನೀರಿತ್ತಂದ್ರೆ ಕಲಕಿದೆವು ಅಂದ್ರೆ ತಳದಾಗಿದ್ದ ರಾಡಿ ಮೇಲೆ ಬರ್ತೈತಿಲ್ಲೋ. ರಾಡಿ ಮೇಲೆ ಬಂತು ಅಂದ್ರೆ ನೀರು ತಿಳಿ ಇರೋದಿಲ್ಲ, ಮುಖ ಕಾಣೋದಿಲ್ಲ, ತಳನೂ ಕಾಣೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಹೋಯಿತು ಅಂದ್ರೆ ಕಲಕಿದ್ದೆಲ್ಲ ಶಾಂತ ಆಯಿತು ಅಂದ್ರೆ ಮ್ಯಾಲ ಎದ್ದು ಬಗಡು ರಾಡಿ ಕೆಳಗೆ ಹೋಗಿ ಕೂಡ್ತೈತಿ. ರಾಡಿ ಪೂರ್ಣ ಕೆಳಗೆ ಕೂತು ಅಂದ್ರೆ ಸ್ವಲ್ಪ ಇರಲಿ ಹೆಚ್ಚಿರಲಿ ಎಲ್ಲ ನೀರು ತಿಳಿ ನೀರು ಹಂಗೆ ಕಾಣಿಸ್ತಾವೆ, ಸ್ವಚ್ಛ ನೀರು ಹಂಗೆ ಕಾಣಿಸ್ತಾವೆ. ಹಂಗೆ ನಮ್ಮ ಎದೆ, ಎಲ್ಲರ ಎದೆಯಾಗೂ ರಾಡಿ ಅದಾವೆ. ರಾಡಿ ಇರಲಾರ್ದು ಎದೆ ಯಾರು ಅದಾವೆ ಹೇಳ್ರಿ? ಮನಸ್ಸು ಯಾರು ಅದಾವೆ? ಎಲ್ಲರದು ಹಣೆ ಬರ ಅಷ್ಟ. ಹುಟ್ಟಿದ ಮೇಲೆ ಪ್ರಪಂಚಕ್ಕೆ ಬಿದ್ದ ಮೇಲೆ ನಂದು ನಿಂದು ಕೊಡೋದು ತಗೊಳ್ಳೋದು ಮಾಡಿದ ಮೇಲೆ ರಾಡಿ ಇರೋದ. ಆ ರಾಡಿ ಈ ಜಗದಾಗ ಏಳಾಕ ನಾವು ಬಿಡಬಾರ್ದು. ಏಳಾಕ ಬಿಟ್ಟಿವಂದ್ರೆ ಚಿತ್ತ ಪ್ರಶಾಂತ ಉಳಿಯಂಗಿಲ್ಲ. ಪ್ರಶಾಂತ ಚಿತ್ತ ಉಳಿಲಿಲ್ಲ ಅಂದ್ರೆ ತಿಳಿ ನೀರು ಕಾಣಂಗಿಲ್ಲ. ತಿಳಿ ನೀರು ಕಾಣಲಿಲ್ಲ ಅಂದ್ರೆ ಹೇಳಿದ್ದು ಕೇಳಿದ್ದು ತಿಳಿಯಂಗಿಲ್ಲ. ಹೇಳಿದ್ದು ಕೇಳಿದ್ದು ತಿಳಿಲಿಲ್ಲ ಅಂದ್ರೆ ಇದೆಲ್ಲ ದಂಡ ಆಗಿಬಿಡ್ತೈತಿ. ತಿಳಿಲಿಲ್ರಿ ನಾ ಹೇಳಿದ್ದು? ಒಳಗೆ ರಾಡಿ ಇರವ, ಏನೋ ಜಗಳಾಡಿರ್ತೀವಿ, ಏನೋ ಕೊಟ್ಟಿರ್ತೀವಿ, ಏನೋ ತೊಗೊಂಡಿರ್ತೀವಿ, ಯಾರೋ ಅಂದಿರ್ತಾರೆ, ಯಾರಿಗೂ ಅಂದಿರ್ತೀವಿ. ಅದನ್ನು ಇಲ್ಲಿ ನಾವು ತಲೆಯಾಗ ತಗೋಬಾರ್ದು. ಅದಕ್ಕೆ ಪ್ರಶಾಂತ ಚಿತ್ತ. ಎರಡನೇದು ಭಾಳ ಚಂದಿದೆ, ಜಿತೇಂದ್ರಿಯ ನಮ್ಮ ಇಂದ್ರಿಯಗಳನ್ನು ಗೆದ್ದಿರ್ಬೇಕು. ಅಂದ್ರೆ ಇಲ್ಲಿ ಬಂದು ಕೂತ ಮೇಲೆ ಕಣ್ಣು ಹೇಳಿದ್ದು ಕಿವಿ ಹೇಳಿದ್ದು ನಾವು ಕೇಳಬಾರ್ದು. ಕಣ್ಣು ಏನು ಮಾಡ್ತೈತಿ? ಯಾರೋ ಬಂದ್ರು ನೋಡಲ್ಲೇ ಅಂತ ಹೇಳ್ತೈತಿ ಕಣ್ಣು. ಅಲ್ಲಿ ಯಾರೋ ಗದ್ದಲ ಮಾಡಕತ್ಯಾರ ನೋಡಂತ ಕಿವಿ ಹೇಳ್ತೈತಿ. ಇಲ್ಲಿ ನಾವು ಬಂದಿದ್ದು ಕಣ್ಣು ಹೇಳಿದ್ದು ಕಿವಿ ಹೇಳಿದ್ದು ಕೇಳಾಕಲ್ಲ. ಇಲ್ಲಿ ಬಂದಿದ್ದು ಏನು ಕೇಳಾಕೆ ಬಂದೀವಿ? ಏನು ಕೇಳಾಕೆ ಬಂದೀವಿ? ಚಲೋ ಎರಡು ಮಾತು ಕೇಳಾಕೆ ಬಂದೀವಿ. ಚಲೋ ಎರಡು ಮಾತು ಕೇಳಾಕ, ಭಗವಂತನ ನೋಡಾಕ ಬಂದ ಮೇಲೆ ಅದನ್ನು ಬಿಟ್ಟು ಮತ್ತೊಂದು ಯಾಕೆ ಮಾಡಬೇಕು? ಅದಕ್ಕೆ ಜಿತೇಂದ್ರಿಯಾಯ ಅಂತ ಕರೀತಾರೆ. ಯಾರು ಇಂದ್ರಿಯಗಳನ್ನು ಗೆಲ್ತಾರೋ ಅವ್ರನ್ನಷ್ಟ ಭಗವಂತ ಮೆಚ್ಚುತ್ತಾನೆ. ಆದರೆ ಇದು ಭಾಳ ಕಷ್ಟದ ಕೆಲಸ. ಇದು ಇಂದ್ರಿಯಗಳನ್ನು ಗೆಲ್ಲೋದು. ಇದಕ್ಕೆ ಭಾಳ ಛಲ ಬೇಕು, ಹಠ ಬೇಕು. ಕೇಳೋದಿಲ್ಲ ಇದು ಕಣ್ಣು. ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ. ಏನು ನೋಡಬಾರ್ದು ಅಂತ ನಾವು ಅಂದ್ಕೊಳ್ತೀವಿ ಅದನ್ನು ತೋರಿಸ್ತೈತಿ ಕಣ್ಣು. ಏನು ಕೇಳಬಾರ್ದಂತ ನಾವು ಕಿವಿಗೆ ಹೇಳ್ತೇವಲ್ಲ, ಮತ್ತೆ ಕಿವಿ ಅಲ್ಲೇ ಕರ್ಕೊಂಡು ಹೋಗ್ತೈತಿ. ಬರೋಬ್ಬರಿ ಐತಿಲ್ಲೋ? ಎಂಥ ವಾಸನೆ ತಗೋಬಾರ್ದು ಅಂತ ನಾವು ಅಪೇಕ್ಷೆ ಪಡ್ತೀವೋ ಅಂಥದ್ದು ವಾಸನೆ ಮೂಗಿಗೆ ಬಂದು ಬಡಿತೈತಿ. ಮೂಗರ ಎಷ್ಟು ಮಂಡಿರಬೇಕು, ವಾಸನೆಯರ ಎಷ್ಟು ಮಂಡಿರಬೇಕು ನೋಡ್ರಿ. ಪ್ರಯೋಗ ಮಾಡಿ ನೋಡ್ರಿ. ಸಾಕಪ್ಪ ಪರಮಾತ್ಮ, ಇಂಥವೇನು ಕಣ್ಣಿಗೆ ಬೀಳಬಾರ್ದು ಅಂತ ಹೋಗ್ರಿ, ಮುಂದೆ ಹಾದ್ಯಾಗ ಅದ ಇರ್ತೈತಿ. ಇಲ್ಲ ಇಲ್ಲ ಇಂದ್ರಿಯಗಳನ್ನು ಗೆಲ್ಲಬೇಕಾದ್ರೆ ಛಲ ಬೇಕು. ಆದರೆ ಇದ್ರೊಳಗೆ ಒಂದು ಲಾಜಿಕ್ ಇದೆ. ಏನು ಲಾಜಿಕ್ ಇದೆ ಅಂದ್ರೆ, ಛಲ ಇರೋ ಮಟ್ಟ ಅಷ್ಟ ಇಂದ್ರಿಯಗಳು ನಮ್ಮ ಮಾತು ಕೇಳ್ತಾವೆ. ಛಲ ಬಿಟ್ಟು ಮತ್ತೆ ಹೆಂಗಿದ್ದು ಹಂಗೆ ಇರ್ತಾವೆ. ಈಗ ಇದು ಏನದು ಡೊಂಕ್ ಇರ್ತೈತಿಲ್ಲ, ಏನದು ಡೊಂಕ್ ಇರೋದೇನ್ರು? ಏನು ನಾಯಿ ಬಾಲ. ಅದನ್ನ ನೆಟ್ಟಗೆ ಮಾಡ್ಬೇಕಂತ ಎಷ್ಟು ಪ್ರಯೋಗ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಎಷ್ಟು ಮಾಡ್ತಿರ್ತೀವಿ ಅಷ್ಟು ಹೊತ್ತು ನೆಟ್ಟಗಿರ್ತೈತೆ ಅದು. ಅದಕ್ಕೆ ಅದನ್ನು ಅದು ಊಬೋದು ಏನದು? ಅವು ಈಗೆಲ್ಲದವು ಇಲ್ಲವು. ಈಗೆಲ್ಲ ಊದುದು ಗಿದೋದಿಲ್ಲ, ಬರೀ ಊದುದು ಬಾರಿಸೋದಷ್ಟು ಉಳಿದೈತಿ. ಊದಿ ಒಲೆ ಹಚ್ಚೋದು ಹೋಯ್ತಲ್ಲ, ಒಲಿನ ಇಲ್ಲಲ್ಲ ಈಗ. ಅದನ್ನು ಹಾಕಿ ನಾಯಿ ಬಾಲ ನೆಟ್ಟಗೆ ಮಾಡ್ಬೇಕಂತ ಪ್ರಯೋಗ ಮಾಡ್ತಾರೆ. ಹಾಕಿದಾಗ ಹೆಂಗಿರ್ತೈತಿ ಬಾಲ? ನೆಟ್ಟಗೆ ಇರ್ತೈತಿ. ತೆಗೆದ ತಕ್ಷಣ ಹೆಂಗಾಗ್ತೈತಿ? ಹಂಗೆ ನಮ್ಮದು ಇಂದ್ರಿಯಗಳು ಗುಡಿಯಾಗ ಬಂದಾಗ ಏನಪ್ಪ ಬಬ ಕೈಲಾಸದಾಗಿಂದ ಬಂದ ನನ್ನಂಗೆ ಇರ್ತಾನೆ. ಹಿಂಗೆ ಕಾಂಪೌಂಡ್ ದಾಟಿದ ಇವನ್ ಯಾರು ಕೇಳೋರಿಲ್ಲ ಅಲ್ಲ. ಇಂದ್ರಿಯಗಳು ಇವು
ಇವಕ್ಕೆ ಟ್ರೈನಿಂಗ್ ಎಷ್ಟಿರ್ತೈತೋ ಅಷ್ಟ ಕೆಲಸ ಮಾಡ್ತಾವೆ. ಅದಕ್ಕೆ ಇಂದ್ರಿಯಗಳನ್ನು ಗೆಲ್ಲಬೇಕಾದ್ರೆ ಇಂದ್ರಿಯಗಳ ಮೂಲ ಶಕ್ತಿಗೆ ಕೈ ಹಾಕಬೇಕಂದ್ರೆ ಮನಸ್ಸು ಕಂಟ್ರೋಲ್ ಮಾಡ್ಕೋಬೇಕು. ಈಗ ನಾನು ನಿಮ್ಗೆ ಹಂಗೆ ಒಂದು ಸಾದಾ ಉದಾಹರಣೆ ಕೊಡ್ತೀನಿ. ನನಗೊಮ್ಮೆ ಹಂಗೆ ಓದ್ಕೋತ ಕೂತಾಗ ಒಂದು ಮಾಹಿತಿ ಸಿಕ್ತು. ಪುಸ್ತಕ ಓದ್ತಿದ್ದೆ. ಏನು ಮಾಹಿತಿ ಬಂತಂದ್ರೆ ಕರಿದ ಪದಾರ್ಥಗಳನ್ನು ತಿನ್ನಬಾರದು ಅಂತ ಬಂತು ಪುಸ್ತಕದಾಗ. ಆರೋಗ್ಯದ ಬಗ್ಗೆ ಓದ್ತಿದ್ದೆ. ಫ್ರೈಡ್ ಫುಡ್ ಕರೆದಿದ್ದು ಇರ್ತಾವಲ್ಲ ಅವನು ತಿನ್ನಬಾರ್ದು ಅಂತ ಬಂತು. ಈಗ ನಾ ಸಾಲಿ ಕಲ್ತವ, ಓದಕ್ಕೆ ಬರ್ತೈತಿ, ಓದಿದ್ದು ತಿಳಿತೈತಿ ಅಂದಮೇಲೆ ಕರೆದದ್ದು ತಿನ್ನಬಾರ್ದು, ತಿಂದ್ರೆ ಇಂಥ ಹಾನಿ ಆಗ್ತೈತಿ ಅಂತ ಗೊತ್ತಾದ್ಮೇಲೆ ಬಿಡಬೇಕು ಬಿಡಬಾರ್ದು. ನಾ ಮನಸ್ಸು ಮಾಡಿದೆ, ಒಟ್ಟು ಕರೆದದ್ದು ವಸ್ತು ತಿನ್ನೋದಿಲ್ಲ. ನಾನು ತಿನ್ನೋದಿಲ್ಲ. ಶಾಂಡ್ಗಿ, ಹಪ್ಪಳ, ಬಜ್ಜಿ ಮೊದಲು ತಿಂತಿದ್ದೆ, ಓದಿದ ಮೇಲೆ ಬಿಟ್ಟೆ. ಹಿಂಗೆ ಎಲ್ಲರಿಗೂ ಓದಿದ ಗುಟ್ಲೆ ತಿಳಿಯಂಗಾಗಿದ್ರೆ ಜಗತ್ತು ಹೆಂಗಿರ್ತಿತ್ತು ಹೇಳ್ರಿ? ಇಲ್ರಿ? ಈಗ ನಿಮಗೂ ಡಾಕ್ಟ್ರ್ ಅಂದಾರಿಲ್ಲೋ ದವಾಖಾನಿಗೆ ಹೋದಾಗ? ಏನಂದಾರ? ಕರ್ದದ್ದು ಭಾಳ ತಿನ್ನಬೇಡ್ರಿ ಅಂದಾರಿಲ್ಲೋ? ಎಲ್ಲರಿಗೂ ಅಂದಾರ ಡಾಕ್ಟ್ರ್. ಆದರೂ ಕರ್ದು ತಿನ್ನೋದು ನಾವು ಬಿಡ್ತೀವೇನು? ಹಾದ್ಯಾಗ ಬೀದ್ಯಾಗ ಇಟ್ಟಿದ್ದು ತಿನ್ನಬೇಡ್ರಿ, ಅಂಗಡ್ಯಾಗ ಇಟ್ಟು ಮಾರೋ ತಿನ್ನಬೇಡ್ರಿ, ಆರೋಗ್ಯ ಕೆಡ್ತೈತಿ ಅಂತ ಅಂತಾರೆ ಡಾಕ್ಟ್ರ್. ನಮಗೆ ಡಾಕ್ಟ್ರ್ ಹೇಳ್ಬೇಕಾರೆ ಅನಿಸ್ತೈತಿ ಅದು ಹೌದಲ್ಲ, ತಿನ್ನಬಾರ್ದಲ್ಲ ಅನಿಸ್ತೈತಿ. ಡಾಕ್ಟ್ರದ್ದು ದವಾಖಾನಿ ದಾಟಿ ಬಾಜು ಒಂದು ಅಂಗಡಿ ಇರ್ತೈತಿ, ಅಲ್ಲಿ ಅದ್ರದ ವಾಸನೆ ಬಜ್ಜಿ. ಅದೇನು ಘಮ್ ಅಂತು ಅಂದ್ರೆ ತಲೆನ್ ಡಾಕ್ಟ್ರ್ ಹಾರೇ ಹೋಗ್ತಾನೆ. ಮನಸ್ಸೇನು ಹೇಳ್ತೈತಿ? ಏನು ಡಾಕ್ಟ್ರದ್ದು ಏನು ಕೇಳ್ತಿ, ಇಂದೊಂದು ಪ್ಲೇಟ್ ತಿನ್ನ ಅಂತೈತಿಲ್ಲ ಮಾಡ್ತೈತಿ. ಇಂದೊಂದು ದಿವ್ಸ ತಿಂದ್ರೆ ಏನಾಕೈತಿ? ಮತ್ತು ಮನ್ಯಾಗ ಎಲ್ಲರೂ ಪ್ರಸಾದ ಮಾಡುವಾಗ ಅವ್ರು ನೀಡೋರು ಏನು ಹೇಳ್ತಾರೆ ಹೇಳ್ರಿ? 2 ತಿಂದ್ರೆ ಏನಾಕೈತಿ, 2 ತಿಂದ್ರೆ ಏನಾಕೈತಿ ಅಂತ ಪರಾತನ ಸರಿಸ್ತಿರ್ತಾರ ಅವ್ರು. ನಾವು ಬ್ಯಾಡ್ ಬಿಡು ಅಂತ ಹಿಂಗೆ ಮಾಡ್ತಿರ್ತೀವಿ. ಜಿತೇಂದ್ರಿಯ ಯಚ್ಚ. ಇದು ಸಣ್ಣ ವಿಷಯ ಎಲ್ಲಿದು? ಭಗವಂತನ ಕೃಪಾ ಆಗಬೇಕಂದ್ರೆ ಸಣ್ಣ ಆಸೆಗಳನ್ನು ಗೆಲ್ಲಬೇಕು. ಇವ್ರಂದ್ರಲ್ಲ, ಏನು ಕಡಿಮಿತ್ತು ಸೀತಾಗ? ಕೈ ಮಾಡಿದ್ರೆ ಕೈಲಾಸ ತಂದು ಕೊಡುವಂಥ ಗಂಡ ಇದ್ದ. ಯಕಶ್ಚಿತ್ ಒಂದು ಜಿಂಕೆ, ಸುವರ್ಣದ ಜಿಂಕೆ ಬೇಕನ್ನಿಸ್ತು ಹಳ್ಳಕ್ಕೆ ಬೀಳಿಸ್ತು. ಯಾರಿಗೆ ಈ ಲಕ್ಷಣ ಇಲ್ಲಲ್ಲ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ತ್ವಚ, ಯಾರ ಕೈಯಾಗಿ ಇವು ಇಲ್ಲಲ್ಲ ಅವರು ಪ್ರಶಾಂತ ಚಿತ್ತಿರಲಿಲ್ಲ ಅಂದ್ರೆ, ಈ ಕೆಲಸ ಮಾಡಲಿಲ್ಲ ಅಂದ್ರೆ ಈಗೇನು ಇಲ್ಲಿ ಗುಡಿಯಾಗ ನಡೆದೈತಲ್ಲ ಈ ಕೆಲಸ ದಂಡ ಆಗ್ತೈತಿ ಅಂತಾರವರು. 3ನೇದು ಭಾಳ ಚಂದ ಐತಿ. ಪ್ರಹೀಣ ದೋಷಾಯ ಅಂದ್ರೆ ನಾವೇನು ಮನುಷ್ಯರದೀವಿ, ನಮ್ಮ ಜೀವನದೊಳಗೆ ಒಂದು 3 ದೋಷಗಳು ಇರ್ತಾವೆ ನಮ್ಮ ಹತ್ರ. ಅವಕ್ಕೆ ಕಾಯಿಕ ದೋಷ, ವಾಚಿಕ ದೋಷ, ಮಾನಸಿಕ ದೋಷ ಅಂತ ಕರೀತಾರೆ. ದೋಷ ಅಂದ್ರೆ ತಪ್ಪು, ಶರೀರದಿಂದ ಆಗುವಂಥ ತಪ್ಪು, ಮಾತಿನಿಂದ ಆಗುವಂಥ ತಪ್ಪು, ಮನಸ್ಸಿನಿಂದ ಆಗುವಂಥ ತಪ್ಪು. ಜಗತ್ತಿನಾಗ ಇಂಥವ್ರು ಯಾರು ಅದಾರ? ನನ್ನ ಬಾಯಿಯಿಂದ ಒಂದೂ ತಪ್ಪು ಮಾತಾಡಿಲ್ಲ ಅನ್ನೋರು ಏನಿಲ್ಲ? ಯಾರು ಅದಿರೋ? ಅದಿರನ್ನ? ಆದರೂ ನಾವು ದಿನ ಹಚ್ಕೋತೇವಿಲ್ಲ. ಅವಂಗೇನು ಗೊತ್ತಿಲ್ಲ ಮಾಳಿಂಗ್ರಾಯಿ ಹಚ್ಕೊಂತ ಅವಂಗೂ ಗೊತ್ತಿರ್ತೈತಿದೆ. ಹೇಳ್ರಿ, ಇಷ್ಟು ಮಂದಿ ಇದೀವಿ. ನಾ ತಪ್ಪು ಮಾತಾಡಿಲ್ಲ, ಸುಳ್ಳು ಮಾತಾಡಿಲ್ಲ, ಕೆಟ್ಟ ಮಾತಾಡಿಲ್ಲ ಅನ್ನೋರು ಯಾರ ಕೈ ಎತ್ತಿರಿ ನೋಡೋಣ. ನಾನು ಹಿಡ್ಕೊಂಡು ನಮ್ಗೆ ಗೊತ್ತೈತಿದು ಏನು ಸುಳ್ಳು ಮಾತಾಡಬಾರ್ದು ಅಂತ, ಆದರೂ ಮಾತಾಡ್ತೀವಿ. ಇಲ್ಲೇ ಕುಂತ 8 ಮಂದಿ ಹೇಳ್ಯಾರ ಅಂಬಲ್ಲ ಸುಳ್ಳು. ಮನ್ಯಾಗ ಬಿಡ್ರಿ, ಗುಡ್ಯಾಗ ಕುಂತ ಅಲ್ಲ. ಅದಕ್ಕೆ ವಾಚಿಕ ದೋಷ ಅಂತ ಕರೀತಾರೆ, ಮಾತಿನಿಂದ ಆಗುವ ದೋಷ. ಕಾಯಿಕ ದೋಷ ಅಂದ್ರೆ ನಮ್ಮ ಕೈಲೇ ಮಾಡುವಂಥ ಕೆಟ್ಟ ಕೆಲಸ. ಮಾನಸಿಕ ದೋಷ ಅಂದ್ರೆ ಮನಸ್ಸಿನಾಗ ಮಾಡುವಂಥ ಕೆಟ್ಟ ವಿಚಾರ. ಇದನ್ನು ನಾವು ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೂ ಭಗವಂತ ಮೆಚ್ಚೋದಿಲ್ಲ. ಮತ್ತು ಇದೇನು ಸತ್ಸಂಗ ಐತಲ್ಲ ಇದು ಪರಿಣಾಮಕಾರಿ ಆಗೋದಿಲ್ಲ. ಅದಕ್ಕೊಂದು 3 ಉಪಾಯ ಹೇಳ್ತಾರೆ ಹಿರಿಯರು. ಕಾಯಿಕ ದೋಷ ಪರಿಹಾರ ಆಗಬೇಕಂದ್ರೆ ಗುರು ಸೇವೆ ಮಾಡಬೇಕು. ಅಂದ್ರೆ ನಾವೇನೋ ಗೊತ್ತಿದ್ದೋ ಗೊತ್ತಿರಲಾರ್ದೋ ತಪ್ಪು ಮಾಡಿದ್ದೆವು ಅಂದರೆ ಅದನ್ನು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಇದೆ. ಶರೀರದಿಂದ ಆದಂಥ ದೋಷ ಸರಿ ಮಾಡ್ಕೋಬೇಕಾದ್ರೆ ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವಿಗೆ ತನುವ ಕೊಡಬೇಕಂತ ಹಿಂದೆ ಹಿರಿಯರು ನಿಮಗೆಲ್ಲ ಗೊತ್ತಿರಬೇಕು.
ಗುರುಗಳು ಅಂದ್ರೆ ಎಷ್ಟು ಮಮಕಾರ, ಎಷ್ಟು ಪ್ರೇಮ ಇರ್ತಿತ್ತು. ಹೋಗಿ ಅವ್ರ ಪಾದದ ಹತ್ರ ಕುಂಡಿರ್ತಿದ್ರು. ಈಗ ಮಾತಾಡ್ಬೇಕಾರೆ ಚಾಲು ಮಾಡ್ತಾರೆ, ಏನು ಗುರು ಆರಾಮದಿ ಅಂತ. ಇಲ್ರಿ, ಏನು ಗುರುಗಳು ಆರಾಮದಿರಿ ಅಂತಾರೆ. ಗುರು ಅಂದ್ರೆ ಏನು ಸಣ್ಣ ವಸ್ತು? ಹಾದ್ಯಾಗ ಬೀದ್ಯಾಗ ಹೋಗೋರಿಗೆಲ್ಲ ಗುರು ಅನ್ನಕ್ಕಾಗ್ತೈತಿ? ಸುಮ್ಮನೆ ಹಿಂಗೆ ಕಣ್ಣು ಬಿದ್ದರೆ ಸಾಕ್ರಿ, ನಮ್ದು ಪೂರ್ವ ಜನ್ಮದ ಪಾಪ ಎಲ್ಲ ಪರಿಹಾರ ಆಗಿ ಹೋಗ್ತದೆ. ಅಂಥ ಶಕ್ತಿ ಗುರುವಿಗಿರ್ತದೆ. ಅವನ ಸೇವಾ ಮಾಡ್ಬೇಕು. ವಾಚಿಕ ದೋಷ ಬಾಯಿಯಿಂದ ಆಗಿದ್ದೆ ಅಂತ ಸರಿ ಮಾಡ್ಕೋಬೇಕಾದ್ರೆ ಜಪ ತಪ. ಜಪ ಅಂದ್ರೇನು? ದೇವ್ರ ಹೆಸರು ಹೇಳ್ಕೋತ ಇರೋದು, ನಾಮಸ್ಮರಣೆ. ಯಜ್ಞಾನಾಂ, ಯಜ್ಞಗಳಲ್ಲಿಯೇ ಜಪಯಜ್ಞ ಶ್ರೇಷ್ಠ. ಭಗವಂತನ ಹೆಸರು ಹೇಳ್ಕೋತ ಇದ್ವಿ ಅಂದ್ರೆ ತಪ್ಪಿ ಗೊತ್ತಿರ್ಲಾರ್ದಂಗೆ ಹೇಳಿದ ಸುಳ್ಳು ಮಾಪಿ ಆಗ್ತಾವ. ಇನ್ನು ಮಾನಸಿಕ ದೋಷ ಪರಿಹಾರ ಆಗ್ಬೇಕಂದ್ರೆ ಧ್ಯೇಯಾನುಸಂಧಾನ ಮಾಡ್ಬೇಕು. 24 ತಾಸು ಅದ ವಿಚಾರ ಇರ್ಬೇಕು. ಇತ್ತು ನೋಡ್ರಿ, ಅವ್ನು ಕೊಡ್ಲಿ ಹಿಡ್ಕೊಂಡು ಬಂದಲ್ಲ, ಅವ್ನು ಕುರಿ ಇಲ್ಲ ತಲೆಯಾಗ, ದಡ್ಡಿಲ್ಲ ತಲೆಯಾಗ, ನುಚ್ಚಿಲ್ಲ, ಅಂಬ್ಲಿಲ್ಲ, ಹೆಂಡ್ತಿಲ್ಲ, ಗಂಡಿಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಒಂದ ತಲೆಯಾಗ ಅವಂಗ ಏನು ಏನಿತ್ತು ಅವನ ತಲೆಯಾಗ? 2 ಕೊಡ್ಬೇಕು ಅವಂಗ. ಯಾರಿಗೆ? ರೇ ಪ್ರವಚನ ಹೇಳೋ ಶಾಸ್ತ್ರಿಗೆ ಇರ್ಲಿಲ್ರಿ ಪ್ರೇಮ. ಪ್ರವಚನ ಹೇಳೋವಂಗೆ ಅನಿಸ್ಲಿಲ್ಲ ಅದು. ತೊಗೊಂಡು ಹೊಂಟಾನಲ್ಲಪ್ಪ ನಮ್ಮ ಅವ್ವನ ಸೀತಾನಂತ. ಕೂತು ಕೇಳೋರ್ಗೆ ಅನಿಸ್ಲಿಲ್ಲ ಅದು. ಒಂದು ದಿನ ಬಂದಿಲ್ಲ, ಕೇಳಿಲ್ಲ, ನೋಡಿಲ್ಲ, ಗೊತ್ತಿಲ್ಲ. ಅಂಥ ಮನುಷ್ಯಾಗ ಅನಿಸೈತ್ಲ ಅದು. ಅದಕ್ಕೆ ಧ್ಯೇಯಾನುಸಂಧಾನ ಅಂತ ಕರೀತಾರೆ. ಮುಳುಗಬೇಕ್ರಿ ಅದ್ರಾಗ. ತಲ್ಲೀನತಾ, ದಿಸ್ ಈಸ್ ಕಾಲ್ಡ್ ಕಾನ್ಸಂಟ್ರೇಷನ್. ಶಾಲ್ಯಾಗ ಹುಡುಗರು ಹೆಂಗೆ ಕೂತು ಪಾಠ ಕೇಳ್ಬೇಕಂದ್ರೆ ಮಾಸ್ತರ್ ಹೇಳ್ಬೇಕು, ಪಾಠ ಮುಗಿತು ಹೋಗ್ರಿ ಅಂತ. ಹಂಗಿರ್ಬೇಕು, ಮೈ ಮರೆತು ಕುಂದಿರ್ಬೇಕು. ಹಂಗಿರಂಗಿಲ್ಲ ಈಗ ಶಾಲೆ. ಸರ್ ಹೋಗ್ಬಿಡ್ತಾರೆ ಎಲ್ರಿವ. ಹಂಗಿರ್ಬೇಕು ಕ್ಲಾಸ್ ಅಂದ್ರೆ. ಹುಡುಗರು ಮೈ ಮರೆತು ಕುಂತಿರ್ಬೇಕು. ಸರ್ ಅನ್ಬೇಕು, ಮುಗೀತ್ರು ಎಚ್ಚರಾಗ್ರಿ ಅನ್ಬೇಕು. ಮೈ ಮರಿಬೇಕು. ಅದಕ್ಕೆ ವಿದ್ಯಾ ಒಲಿತದ. ಇನ್ನು ಕೊನೆಯದವ್ರು ಏನಂತಾರೆ ಅಂದ್ರೆ ಗುಣಾನ್ವಿತಾಯ. ಅಂದ್ರೆ ಗುರುಗಳು ಮತ್ತು ಶಾಸ್ತ್ರ ತೋರಿಸಿದ ದಾರಿ ಬಿಟ್ಟು ಬೇರೆ ಹಾದ್ಯಾಗ ಹೋಗ್ಬಾರ್ದು. ಇದಪ್ಪ ಹಿಂಗಿರ್ಬೇಕಪ್ಪ ಜೀವನದಾಗ, ಇಂಥ ಕೆಲಸ ಮಾಡಬೇಕಪ್ಪ, ಇಂಥ ಮಾತು ಆಡ್ಬೇಕಪ್ಪ. ಇದನ್ನೇನು ಗುರುಗಳು ಹೇಳ್ತಾರೋ, ಹಿರಿಯರು ಹೇಳ್ತಾರ, ಅದನ್ನು ಬಿಟ್ಟು ಬೇರೆ ಮಾಡಬಾರ್ದು. ಅಂಥವ್ರಿಗೆ ಅಧಿಕಾರ ಬರ್ತೈತಿ. ಏನು ಅಧಿಕಾರ ಬರ್ತೈತಿ? ಶಾಸ್ತ್ರ ಕೇಳೋ ಅಧಿಕಾರ ಬರ್ತೈತಿ, ಪ್ರವಚನ ಕೇಳೋ ಅಧಿಕಾರ ಬರ್ತೈತಿ. ಸುಮ್ಮನೆ ನಾನು ಹೋದೆ, ನೀವು ಹೋದ್ರಿ, ಬಂದರು, ಗುಡಿ ಇಟ್ಟರು, ಕುಂತ್ವಿ, ಕೇಳಿದ್ವಿ ಅಂದ್ರೆ ಅಕ್ಷರಶಃ ಸಮಯ ದಂಡ, ಶ್ರಮದಂಡ, ಸಂಪತ್ ದಂಡ. ಇವನ್ ಲಕ್ಷಣಗಳನ್ನು ಇಟ್ಕೊಂಡು ನಾವು ಇದ್ರಾಗ ಇಳಿಬೇಕು ಅಂತ ಬರೀತಾರೆ ಅವ್ರು ದದ್ದಂಗ ಋಷಿಗಳು. ಇಲ್ಲಾಂದ್ರೆ ಹಂಗೆ ಆಗ್ತೈತಿ. ಇಲ್ಲಾಂದ್ರೆ ಎಲ್ಲರೂ ಪರಮಾತ್ಮ ಆಗಿಬಿಡ್ತಿದ್ರಿ. ಹೋಗಿ ಕೂತ್ ಪ್ರವಚನ ಕೇಳಿದವರೆಲ್ಲ ಮೋಕ್ಷ ಪಡ್ಕೊಂಡು ಬಿಡ್ತಿದ್ರು. ಒಂದು ಹಳ್ಳ್ಯಾಗ ಏನನ್ನೋದಿಲ್ಲ, ತಿಪ್ಪಿ ಸಾರಿಸೋದು. ಕೇಳಿರಿ ಶಬ್ದ? ಕೇಳಿರಿ? ನಿಮ್ದು ಹಳ್ಳಿ ಅಲ್ಲಲ್ಲ ಪಾಪ, ನೀವೆಲ್ಲಿ ಕೇಳೋದು? ತಿಪ್ಪಿ ಸಾರಿಸೋದು. ತಿಪ್ಪಿ ಸಾರಿಸಿ ಏನು ಉಪಯೋಗ ಐತಿ ಹೇಳ್ರಿ? ತಿಪ್ಪಿಯಾಗಿರೋದು ಕಸ ಮ್ಯಾಲೆ ಸಾರಿಸಿ ರಂಗೋಲಿ ಬಿಟ್ರೆ ಕಸ ರಸ ಆಗ್ತೈತಿ. ಒಳಗೆ ಕಥ ಮ್ಯಾಲೆ ರಂಗೋಲಿ ಹಚ್ಕೊಂಡು ಕೂತೀವಪ್ಪ ಗುಡಿಯಾಗ. ಅದಕ್ಕೆ ಅವ್ರು ಏನಂತಾರ, ಮೊದಲು ಕಸ ತೆಗೆದು ಹೊರಗೆ ಹಾಕೋದು. ಆ ಬಳಿಕ ಗುರು ಹೇಳುವಂಥ ರಸ, ಪ್ರೇಮದ ರಸ ಒಳಗೆ ಹೋಗ್ಬೇಕಂತಾರೆ. ಅಂಥದ್ದು ಒಂದು ದದ್ದಂಗ ಋಷಿಗಳು ಉಪನಿಷತ್. ಮೊದಲನೇ ಶ್ಲೋಕ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಂ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾಗೃತಃ ಕಸ್ಯ ಸ್ವಿಧನಂ. ಹೇ ಶಿಷ್ಯನೇ, ಏನು ಮಾಡವನಿ ಎಲ್ಲ? ಇದೆಲ್ಲ ಏನು ಜಗತ್ತು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಪರಮಾತ್ಮನಿಂದ ತುಂಬಿ ತುಳುಕ್ತಾ ಇದೆ. ಕಣ್ಣಿಗೆ ಬೇರೆ ರೂಪದೊಳಗೆ ಕಾಣಿಸ್ತಾ ಇದೆ. ಈಶಾ ವಾಸ್ಯಂ ಇದಂ ಸರ್ವಂ ಎಲ್ಲ ಚರ ಅಚರ
ಎಲ್ಲ ಪರಮಾತ್ಮನ ರೂಪ, ಪರಮಾತ್ಮನ ಅಂಶ. ಇಂಥ ಪರಮಾತ್ಮನಿಂದ ತುಂಬಿರುವಂಥ ಜಗತ್ತಿನೊಳಗಡೆ ನಾವು ಇದನ್ನು ಪರಮಾತ್ಮ ಅಂತ ನೋಡಬೇಕು, ಪರಮಾತ್ಮ ಅಂತ ಅನುಭವಿಸಬೇಕು, ಪರಮಾತ್ಮ ಅಂತ ಆಸ್ವಾದಿಸಬೇಕು. ಮತ್ತು ಆಸ್ವಾದಿಸಿದ ಮೇಲೆ, ಅನುಭವಿಸಿದ ಮೇಲೆ, ಆನಂದಿಸಿದ ಮೇಲೆ ಇದನ್ನು ಹಚ್ಕೋಬಾರ್ದು, ಬಿಟ್ಟು ಹೋಗಿಬಿಡ್ಬೇಕು. ಯಾಕೆ ಹಚ್ಕೋಬಾರ್ದು? ಇದು ನಮ್ಮದಲ್ಲ. ಹಚ್ಕೊಂಡೆವು ಅಂದ್ರೆ ಆನಂದ ಸಿಗುವುದಿಲ್ಲ. ಚಂದಿಲ್ಲ ಈಶಾವಾಸ್ಯ ಉಪನಿಷತ್ತು? ಚಂದಿಲ್ಲ? ಎಷ್ಟು ಚಂದದೆ ನೋಡಿ. ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲ ದೇವರು. ಕೂತಿರೋ ಕುರ್ಚಿ ದೇವರು, ಮುಂದಿರೋ ಟೇಬಲ್ ದೇವರು, ಇಲ್ಲಿರೋ ಕುರಿ ದೇವರು, ಅಲ್ಲಿರೋ ಪಾದಗಟ್ಟಿ ದೇವರು, ಕಾಂಪೌಂಡ್ ದೇವರು, ಗಿಡ ದೇವರು, ಹೂ ದೇವರು, ನೀರು ದೇವರು. ಕಣ್ಣಿಗೆ ಏನೇನು ಕಾಣ್ತೈತೋ ಎಲ್ಲ ದೇವರು ಅಂತ ತಲೆಯಾಗ ಬರಬೇಕು. ಯಾಕ ಮಾಡಿದವ ದೇವರು, ಬಂದದ್ದು ದೇವರಿಂದ. ಇದೆಲ್ಲ ಈ ವಿಶ್ವ ಏನಿದೆಯಲ್ಲ, ಪ್ರಪಂಚ ಏನಿದೆಯಲ್ಲ, ಜಡ ಜಗತ್ತು ಅಂತ ಕರೀತಾರೆ ಇದನ್ನು. ಜಡ ಅಜಡ, ಜಡಾಜಡ ಪ್ರಪಂಚ, ಕಣ್ಣಿಗೆ ತೋರು ಜಗತ್ತಿದೆಯಲ್ಲ, ಇದಕ್ಕೆ ಜಡ ಜಗತ್ತು, ಅಜಡ ಜಗತ್ತು, ಜಡಾಜಡ ಜಗತ್ತು ಅಂತ ಕರೀತಾರೆ. ಏನೇನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಪರಮಾತ್ಮನ ಬಿಟ್ಟು, ಭಗವಂತನ ಬಿಟ್ಟು, ಬ್ರಹ್ಮನ ಬಿಟ್ಟು ಏನೂ ಇಲ್ಲ. ಇದನ್ನು ನಾವು ತಿಳ್ಕೊಂಡು ಇದು ಭಗವಂತ ಅಂತ ಅನುಭವಿಸಬೇಕು, ಆನಂದಿಸಬೇಕು, ಆಸ್ವಾದಿಸಬೇಕು. ಇದೊಂದು ರಸಗಳಿಗೆ ನಮ್ಮ ಜೀವನದೊಳಗೆ. ಯತ್ಕಿಂಚಾಂ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಹ. ಅನುಭವಿಸೋದನ್ನು, ಆದ್ರೆ ಹಚ್ಕೋಬೇಡ. ಈಗ ಇಲ್ಲಿ ಗುಡಿ, ಮಾಳಿಂಗರಾಯನ ಗುಡಿ, ಇಲ್ಲಿ ಬಂದು ಕುಂಡ್ರಬೇಕು ಕೆಳಗೆ. ಅಪ್ಪ ತಂದೆ ಎಷ್ಟು ಚಂದ ಗುಡಿ ಕಟ್ಕೊಂಡಿಯಪ್ಪ ಅನ್ಬೇಕು, ಕಾಲು ಬೀಳ್ಬೇಕು, ಆನಂದ ಪಡ್ಬೇಕು, ಎದ್ದು ಹೋಗಿಬಿಡ್ಬೇಕು. ಹೋಗೋ ಕಾಲಕ್ಕೆ ಗುಡಿ ತಲೆಯಾಗೂ ಇರಬಾರ್ದು, ಮನಸ್ಸಿನಾಗೂ ಇರಬಾರ್ದು. ಒಂದು ನೌಕರಿ ಸಿಕ್ತಪ್ಪ, ಸೇವಾ ಮಾಡಕ್ಕೆ ಹೋಗ್ಬೇಕು, ಇದು ಭಗವಂತ ಕೊಟ್ಟಿದ್ದು ಭಿಕ್ಷಾ ಅಂತ ಅನ್ಬೇಕು. ಶುದ್ಧ ಭಾವದಿಂದ ನೌಕರಿ ಮಾಡಬೇಕು. ಸಂಜೆ ಆಯಿತು ಅಂದ್ರೆ ಆಫೀಸಿಗೆ ಕಿಲಿ ಹಾಕಿ ಮರ್ತು ಮನೆಗೆ ಹೋಗಿಬಿಡ್ಬೇಕು. ನೌಕರಿ ಏನಾರ ತಲೆಯಾಗ ಉಳೀತು ಅಂದ್ರೆ ತಾಟ್ನಾಗಿರೋ ರೊಟ್ಟಿ ರುಚಿ ಹತ್ತೋದಿಲ್ಲ. ಹತ್ತೈತೇನೋ ಸಾಹೇಬ ಅಂತ ಹೇಳ್ತೈತೆ ಅದು ಊಟ ಕೂತಾಗ. ರೊಟ್ಟಿ ಅಂತೈತಿ, ಸಾಹೇಬ ಆದ್ರೂ ಹೊಟ್ಟೆಯಾಗ ನಾನೇ ಇರಬೇಕು ಹುಚ್ಚ ಅಂತೈತಿಲ್ಲ. ನಮ್ಮ ಹತ್ರ ಒಂದು 20 ತೊಲಿ ಬಂಗಾರ ಇತ್ತಪ್ಪ, ದೇವ್ರು ಕೊಟ್ಟಿದ್ದು ಅಂಥೇಳಿ ಹಾಕೋಬೇಕು, ಖುಷಿ ಪಡಬೇಕು, ಆನಂದ ಪಡಬೇಕು, ಎಲ್ಲ ಮಾಡಬೇಕು. ಆದ್ರೆ ಬಂಗಾರನ ಮೈ ಮ್ಯಾಗ ಹಾಕೋಬೇಕೇ ವಿನಃ ಮನಸ್ಸು ಮ್ಯಾಗ ಹಾಕೋಬಾರ್ದು. ಮನಸ್ಸು ಮೇಲೆ ಹಾಕ್ಕೊಂಡ್ರೆ ನಿದ್ದೆ ಹತ್ತಲ್ಲ, ಮೈ ಮ್ಯಾಗ ಹಾಕ್ಕೊಂಡ್ರೆ ನಿದ್ದೆ ಹತ್ತೈತಿ. ಪ್ರಯೋಗ ಮಾಡಿ ನೋಡ್ರಿ. ಬಂಗಾರ ಮೈ ಮ್ಯಾಗಿತ್ತಪ್ಪ, ಕೈ ಮ್ಯಾಲಿತ್ತಂದ್ರೆ ಮಲ್ಕೊಂಡ್ರೆ ನಿದ್ದೆ ಹತ್ತೈತಿ, ಮನಸ್ಸಿನಾಗಿದ್ರೆ ನಿದ್ದೆ ಹತ್ತಲ್ಲ. ಏನು ಹತ್ತೈತೋ? ಈಗ ಹಾಕ್ಕೊಂಡು ಬಂದವ್ರಿಗೆ ಎಟ್ಟೆಟ್ಟು ಸಂಕಟ ಆಗ್ತೈತಿ ದೇವ್ರಿಗೆ ಗೊತ್ತಿಗೆ ಇಲ್ಲ. ಅಳಕ್ಕೆ ಚಾಲುವಾಕತಿ, ಅಂಜಿಕೆ ಚಾಲುವಾಕತಿ. ಇವ್ರಂದ್ರಲ್ಲ ಎಷ್ಟು ವಜ್ಜಿ ಮಾಡಿದೆಪ್ಪ, ಕೇಳಿಸ್ಕೊಂಡ್ರಿ ಇಲ್ಲೋ? 1 ಗ್ರಾಮ್ ಎಷ್ಟು ಸಾವಿರ ಐತಿ ಈಗ? ಹೆಂಗೈತ್ರಿವ? ಹೆಂಗೈತಿ ಈಗ? ನೀವೇನದು ಸುದ್ದಿ ಹೋಗಿರ ಕೆಲವೊಂದು 2-3 ವರ್ಷ ಆತ. ಹೆಂಗೈತಿ ಈಗ? ಬಂತೆ ಆಮೇಲೆ ಸಮೀಪ 1 ಲಕ್ಷಕ್ಕೆ. ಎಷ್ಟಕ್ಕೆ 1 ಲಕ್ಷ? 84,000. ಎಷ್ಟಕ್ಕೆ? 10 ಗ್ರಾಮ್ಗೆ ರೀ. 10 ಗ್ರಾಮ್ಗೆ ಬಂಗಾರ 10 ಗ್ರಾಮಕ್ಕೂ 84 ಲಕ್ಷ. 8,000 8,400 ರೂಪಾಯಿಗೆ 1 ಗ್ರಾಮ್ ಗುಂಜಿ. ಗ್ರಾಮ್ ತಿನ್ನಕ್ಕೆ ಬರ್ತೈತೇನ ರೇಟ್ರ? ಬಾಯಾಗಿಡ್ರಿ ಅಂತಿರ್ತಾರೆ, ಕೇಳಿಸ್ಕೊಂಡಿರನ? ಬಾಯಾಗ ಒಟ್ಟು ಬಂಗಾರ ಇರ್ಬೇಕು. ಯಾವಾಗ ಗೊತ್ತಿತ್ತು ನಿಮ್ಗೆ? ಬಾಯಾಗಿಡ ಬಾಯಾಗ 2 ಸಲ ಇಡ್ತಾರೆ ಬಂಗಾರ.
ಮನೆ ಕಟ್ಟಬೇಕಾರೆ ಪಾಯಕ್ಕೆ ಬಂಗಾರ ಹಾಕ್ತಾರೆ ನೋಡ್ರಿ. ನಾನು ಎಲ್ಲಿ ಭಾಳ ಒಂದು 2-3 ತೊಲಿನೇ ಇಡ್ತಾರೆ ಎಂಬಲ್ಲಂತ ಮಾಡಿದ್ದೆ. ನಮ್ಮ ಕೂದಲಕ್ಕಿಂತ ತೆಳ್ಳಗೆ ಮಾಡಿಟ್ಟ ನಾವು ಅಂಗಡಿ ನಾವು ಬಂಗಾರನ ಪಾಯಕ್ಕೆ ಹಾಕೋದು. ಪಾಯಕ್ಕೆ ಹಾಕೋದು ಆಟಿರ್ಬೇಕಾರೆ ಬಾಯಾಗ ಹಾಕೋದು ಇಟ್ಟಿರ್ಬೇಕು, ವಿಚಾರ ಮಾಡ್ರಿ. ಅಲ್ಲ ಅಲ್ಲ ಮೈಗೆ ಹಾಕೋರಿ ನಿದ್ದೆ ಹತ್ತೈತಿ, ಮನಸ್ಸಿಗೆ ಹಾಕೊಂಡ್ರೆ ನಿದ್ದೆ ಹತ್ತಲ್ಲ. ರೊಕ್ಕಿದ್ದು ಪಾವು ಏನೋ ನಮ್ಮ ಹಿರಿಯರು ಮಾಡಿಟ್ಟಿದ್ದು ಇಲ್ಲ ಬೆವರು ಸುಳಿಸಿ ಗಳಿಸಿಟ್ಟಿದ್ದಿತ್ತಂದ್ರೆ, ದುಡ್ಡಿತ್ತಂದ್ರೆ ನಾವು ಚಲೋ ಜೀವನ ಮಾಡಬೇಕು, ಸತ್ಕಾರ್ಯಕ್ಕೆ ಬಳಸಬೇಕು, ದೇವ ಕಾರ್ಯಕ್ಕೆ ಬಳಸ್ಬೇಕು, ಮನ್ಯಾಗ ಇಡಬೇಕು, ಬ್ಯಾಂಕ್ನಾಗ ಇಡಬೇಕು, ತಿಜೋರಿಯಾಗ ಇಡಬೇಕು. ಕರೆ ಮನಸ್ಸಿನಾಗ ಇಟ್ಕೋಬಾರ್ದು. ಭುಂಜಿತಾಹ ಮಾಗ್ರದಹ ಅನುಭವಿಸು ಎದ್ಯಾಗ ಇಟ್ಕೋಬಾರ್ದು. ಇವ್ರು ನಮ್ಮ ಸ್ನೇಹಿತರು ಭಾಳ ಚಲೋ ಅದಾರ್ರಿ, ಇವ್ರು ಇದ್ರಂದ್ರೆ ನಮ್ದು ಎಲ್ಲ ಕೆಲಸ ಆಕೈತ್ರಿ ಅನ್ಬೇಕು, ಪ್ರೀತಿ ಪ್ರೇಮ ಹಂಚ್ಕೋಬೇಕು ಅಷ್ಟ. ಇದು ಜಗತ್ತಿಗಿಕ್ಕಿದ ವಿಧಿ, ಇದನ್ನ ಇಷ್ಟು ಅನುಭವಿಸಿ ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಾರವರು. ಎಷ್ಟು ಚಂದಿಲ್ಲ, ಇನ್ನೂ ಭಾಳ ಹೇಳ್ಯಾರ ಅವರು. ಕರೆ ವೇಳೆ ಒಂದು ಆಕೈತಿಲ್ಲ, ಏನು ಮಾಡೋದು? ಅರ್ಧ ತಾಸು ಹೆಚ್ಚಾತ್ಲ, ಇವತ್ತ ಹೆಚ್ಚಾದ್ರೆ ನಡೆಯಂಗಿಲ್ಲ. ಅದು ನಡಿತೈತಿ. ನಾವು 8:15 ಬಂದ್ರೆ ನಡಿತೈತ. ನಾ 7:15 ಬಂದೇನೆ, ನೀವು 8ಕ್ಕೆ ಬಂದಿರಿ, ನಿಮ್ಗೇನು ನಡಿತೈತಿ? ನನಗೆ ನಡೆಯಂಗಿಲ್ಲ ಅದು. ನಾನು ಗಡಿಯಾರ ಹೇಳ್ತು ನೋಡಿ, 7 ಹೊತ್ತು ಹೇಳ್ತೀನಿ. ಭಾಳ ಆಗಬಾರ್ದು ಅದು. ಇದು ಭಾಳ ಆದ್ರೆ ನಡೆಯಂಗಿಲ್ಲ. ಇದು ಸೋರು ಹೋಗ್ಬಿಡ್ತೈತಿ, ಈ ಕಡೆ ಆ ಕಡೆ ಹೋಗ್ಬಿಡ್ತೈತಿ. ಒಂದು 3-4 ನೆನಪುಳಿತೇವೆ ಇವತ್ತಿನೂ. ನೆನಪುಳಿತಾವು ಏನು? ಒಂದೇದ್ದು ಏನು? ಒಂದು 5 ನಿಮಿಷ ಕೂಡ್ರಿ, ಆಮೇಲೆ ಮಾಡೋದು. ಈ ಕಡೆ ನೋಡ್ರಿ, ನಾ ಹೇಳಿದ್ನಿಲ್ಲ ಕಣ್ಣು ಎಲ್ಲಿಗೆ ಬಂದೈತಿ ಅಲ್ಲೇ ಇರ್ಬೇಕಂತ ಹೇಳಿದ್ನಿಲ್ಲೋ. ಆದರೂ ಈಗ ಅದು ಕಣ್ಣು ಏನು ಮಾಡ್ತು? ಈ ಕಡೆ ಲಕ್ಷ್ಯ ಕೊಡ್ರಿ. 2 ನಿಮಿಷದ ಮುಗಿಸೋಣ. ಮೊದಲನೇದ್ದೇನು ಹೇಳಿದೆ ನಾನು? ಹೆಂಗಿರ್ಬೇಕು ಮನಸ್ಸು? ಪ್ರಶಾಂತ ಚಿತ್ತ, ಶಾಂತಿ ನೋಡ್ರಿ. ನಮ್ಮ ಕೈಲೇ ಜಗತ್ತಿನಾಗ ಏನಾರು ಬದಲಿ ಮಾಡೋಕೆ ಆಕೈತೇನೋ? ಕತ್ತಿ ಬಂದ ನೀವು ನಮ್ಮ ಮುಂದೆ ನಿಂತು ಒದರ್ತಿರ್ತಪ್ಪ ಅಂದ್ರೆ, ಇದು ಯಾಕೆ ಹಿಂಗೆ ಒದರ್ತೈತಿ ಅಂತ ವಿಚಾರ ಮಾಡಬಾರ್ದು. ಯಾಕಂದ್ರೆ ಅದು ಕತ್ತಿ. ಅದು ಭಾಳ ತಾಪ್ ಮಾಡ್ಕೊಂಡ್ವಿ ಅಂದ್ರೆ ಕತ್ತಿ ಬದಲಿ ನಾವು ಅಲ್ಲ ಆರಾಮ್ ಇರ್ಬೇಕು. ಅಂದ್ರೆ ಶುದ್ಧ ಮನಸ್ಸು ಇರಬೇಕು. 2ನೇದ್ದು ಇಂದ್ರಿಯಗಳ ಮೇಲೆ ಹಿಡಿತಿರ್ಬೇಕು. 3ನೇದ್ದು ದೋಷಗಳನ್ನು ಕಳ್ಕೋಬೇಕು. 4ನೇದ್ದು ಕಾಯ ವಾಚ ಮನಸ ಗುರು ಸೇವೆ ಮಾಡಬೇಕು, ಜಪ ತಪ ಮಾಡಬೇಕು, ಮತ್ತು ಧ್ಯೇಯಾನುಸಂಧಾನವನ್ನು ಮಾಡಬೇಕು. ಗುರುಗಳು ತೋರಿಸಿದ್ದಾರೆ, ಶಾಸ್ತ್ರ ಹೇಳಿದ್ದಾರೆ, ಹೋಗಬೇಕು ಅಂತ ಹೇಳಿದ್ರು ಅವರು. ಆಮೇಲೆ ಏನು ಹೇಳಿದ್ರು ಅವರು? ಮೊದಲನೇ ಶ್ಲೋಕದಾಗ ಈಶಾ ವಾಸ್ಯಂ ಇದಂ ಸರ್ವಂ. ಏನು ಜಗತ್ತೈತಿ, ಈ ಜಗತ್ತಿನಾಗೆಲ್ಲ ಪರಮಾತ್ಮ ಅದಾನ. ಪರಮಾತ್ಮ ಇಲ್ಲದ ಜಾಗ ಯಾವುದೈತಿ ತೋರಿಸ್ರಿ. ಇದ್ರಾಗ ಇಲ್ಲಪ್ಪ. ಅವನು ಜಗಳಾಡಲಿಲ್ಲ, ಅಪ್ಪ ಮಕ್ಕಳಿಬ್ರು. ಯಾರವರು? ಅಪ್ಪ ಮಗ ಜಗಳಾಡಿದ್ರೆ ಯಾರವರು? ಯಾರಂತ ಹೇಳಿದ್ರಿ? ನಮ್ಮೂರಾಗ ಅಲ್ಲ, ಅಪ್ಪ ಮಗ ಹೊಡೆದಾಡಿದ್ರಿ ಅಂತ ಅವ್ರಂಗೆ ಜಗಳ ನಾವೇನು ಮಾಡ್ತೀವಿ? ನಾವು ಚಿಲ್ಲರ್ ರೊಕ್ಕಕ್ಕೆ ಹೊಲಕ್ಕೆ ಜಗಳಾಡ್ತೀವಿ. ಅವ್ರು ದೇವ್ರ ಸಲುವಾಗಿ ಜಗಳಾಡಿದ್ರಿ ಇಬ್ರು, ಹಿರಣ್ಯ ಕಶ್ಯಪು ಮತ್ತು ಭಕ್ತ ಪ್ರಹ್ಲಾದ. ಸೇವಟಕೇನಂದವ? ಮಗ ಎಲ್ಲ ಕಡೆ ಅದಾನ ಅಂತ ಅವ, ಎಲ್ಲಿ ಅದಾನ ಅಂತ ಇವ ಯಾರ? ಅಪ್ಪ. ಅವ ಯಾರು? ಅವ ಏನನ್ನವ? ಎಲ್ಲ ಕಡೆ ಅದಾನ ಅಂತ. ಇವ ಏನನ್ನವ? ಎಲ್ಲಿ ಅದಾನ? ಇಲ್ಲಿ ಅದಾನನು, ಅಲ್ಲಿ ಅದಾನನು, ಕೊನೆಗೆ ಕಂಬದಾಗ ಅದಾನನು ಅಂದ. ಹ್ಞೂ ಅದಾನಂದ. ನೋಡಿರಲ್ಲ ಪಿಕ್ಚರ್ ನೀವೆಲ್ಲ, ಡಾಕ್ಟರ್ ರಾಜ್ಕುಮಾರ್. ಏನದು ಹೆಂಗೆ ದೇವ್ರದ್ದು ತೋರ್ಸ್ಯಾರ ನೋಡ್ರಿ. ಹಂಗೆ ನಾವೇನು ತಿಳ್ಕೊಬೇಕಂದ್ರೆ, ಈಶಾ ವಾಸ್ಯಂ ಇದಂ ಸರ್ವಂ. ಈ ಜಗತ್ತಿನಾಗೆಲ್ಲ ಪರಮಾತ್ಮ ಅದಾನ. ಈ ಜಗತ್ತಿನಾಗ ನಮ್ಮ ಸಲುವಾಗಿ ಏನೇನೈತಿ ಅದು ಪರಮಾತ್ಮ ಕೊಟ್ಟಂಥ ಪ್ರಸಾದ. ಅದನ್ನು ಆನಂದದಿಂದ ಅನುಭವಿಸಬೇಕು, ಮರೆತು ಬಿಡಬೇಕು. ಅದನ್ನು ತಲೆಗೆ ಹಾಕೋಬಾರ್ದು, ಮನಸ್ಸಿಗೆ ಹಾಕೋಬಾರ್ದು. ಇದು ಈ ಉಪನಿಷತ್ತಿನೊಳಗಡೆ ಮೊದಲನೇ ಶ್ಲೋಕ. ಇಂಥವು 18 ಅದಾವ. ನಾಳೆ ಒಂದು ಶ್ಲೋಕ ನೋಡೋಣ. ಅದರೊಳಗಡೆ 2ನೇ ಶ್ಲೋಕ, ಜೀವನದ ಪರಮ ಗುರಿ ಏನು, ಹೆಂಗಿರ್ಬೇಕು ಮನುಷ್ಯ ಅಂತ ಹೇಳ್ಯಾರ. ಅದಕ್ಕೆ ನಾಳೆ ನೀವೆಲ್ಲ ಸರಿಯಾದ ಸಮಯಕ್ಕೆ ಬರ್ರಿ. ನಾ ಕರೆಕ್ಟ್ 7:15 ಬಂದೆ. ಒಂದು 4 ಮಂದಿ ಹಿರಿಯರು ಹಾಸೋದು ಮಾಡೋದು ಮಾಡಕತ್ತಿದ್ರು. ಇದು ಒಂದು ಪ್ರಪಂಚನ. ಹಂಗಾಗಬಾರ್ದು.
ನೋಡ್ರಿ, ನೀವು ಎಲ್ಲ ತಿಳ್ಕೊಳ್ಳಿಲ್ಲ ಅಂದರೂ ಅಷ್ಟು ಹೋಯ್ತು. ಇವು ಒಂದೆರಡು ವಿಷಯ ತಿಳ್ಕೊಡ್ರಿ. ಒಂದು, ಸಮಯಕ್ಕೆ ಯಾರು ಬೆಲೆ ಕೊಡೋದಿಲ್ಲಲ್ಲ ಅವ್ರನ್ನ ಸಮಯ ಎಂದೂ ಗೌರವಿಸೋದಿಲ್ಲ. ಮಾಳಿಂಗರಾಯ, ಈಶ್ವರ ಅವರೆಲ್ಲ ಆಮೇಲೆ, ಮೊದಲು ಇದು ಬೇಸಿಕ್ ಕ್ವಾಲಿಟಿ ಬೇಕಲ್ಲ. ನಿನ್ನ ಹೇಳೈತಿಲ್ಲೋ ಮೈಕ್ನ್ಯಾಗ ಹೇಳೈತಿಪ್ಪ 7:15 ಬರ್ರಿ ಅಂತ. ನಮ್ಮ ಗಡಿಯಾರದಾಗ 7:15 ಅಂದ್ರೆ ನಿಮ್ದ್ರಾಗ 8 ಹಿಂಗೇನು ರೈತೇನ? ಇಲ್ಲಲ್ಲ, ಎಲ್ಲರಿಗೂ ಒಂದಲ್ಲ ಸಮಯ, ಎಲ್ಲರಿಗೂ ಒಂದಲ್ಲ. ಸಾಹೇಬ್ಗೂ ಒಂದ, ಮಾಲೀಕ್ಗೂ ಒಂದ, ಮಾಲಿಗೂ ಒಂದ. ಮತ್ತು ಸಮಯ ಯಾರಿಗಾರ ಕಾಯ್ತೈತೇನು? ಇಟ್ ನೆವರ್ ವೇಟ್ಸ್ ಫಾರ್ ಎನಿಬಡಿ ಎಲ್ಸ್. ಇಟ್ ಈಸ್ ದ ಓನ್ಲಿ ಒನ್ ಥಿಂಗ್ ವಿಚ್ ನೆವರ್ ವೇಟ್ಸ್ ಫಾರ್ ಎನಿಬಡಿ ಎಲ್ಸ್. ಜಗತ್ನಾಗ ಯಾರಿಗೂ ಕಾಯಲಾರದಂಥ ವಸ್ತು ಅಂದ್ರೆ ಸಮಯ ಒಂದ. ಈಗ ನೋಡ್ರಿ, ಅವ್ರು ಭಾಳ ಸಾವುಕಾರ ಅದಾರ ಬರ್ಲಿ ತಡಿ ಅಂತೇಳಿ ಗಡಿಯಾರದಾಗ ಮುಳ್ಳು ಹಂಗೆ ನಿಲ್ತೈತೇನು? ಹೋಗ್ತಾ ಇರ್ತೈತಿ, ಓಡ್ತಾ ಇರ್ತೈತಿ. 7:15 ಅಂದ್ರೆ 7:15 ಬರ್ರಿ ಬಿಡ್ರಿ, ಹಂಗಿರ್ಬೇಕದು. ಮತ್ತು ಇದೇನೈತ್ಲ, ಇದು ಪ್ರವಚನ, ಧರ್ಮ, ದೇವರು, ಇದು ಸಮಯಕ್ಕೆ ಭಾಳ ಕಿಮ್ಮತ್ತಿದು. ಇದ್ರಾಗ ಕಡಿಮೆನೂ ಆಗಬಾರ್ದು, ಹೆಚ್ಚಾಗಬಾರ್ದು, ಅಗದಿ ತಕ್ಕಡಿ ಮ್ಯಾಗ ನಡಿಬೇಕು. ಬರ್ತಿಲ್ಲ ನಾಳೆ 7:15 ಬರ್ರಿ. 2ನೇ ಶ್ಲೋಕ ನೋಡೋಣ. ಭಾಳ ಚಂದ ಮಾತಾಡಿದ್ರಲ್ಲ ಸರ್, ಎಷ್ಟು ಚಂದ ಮಾತಾಡೋರು. ಧಾರವಾಡ ಜಿಲ್ಲಾದವರು. ಇಲ್ಲಿ ನಿನ್ನೆ ಬಂದಿರಲ್ಲ ಅಜ್ಜ ಅವರು, ಅವ್ರ ಕರಕಮಲ ಸಂಜಾತ್ರವ್ರು. ಹಂಗಂದ್ರೆ ಹಿಂಗೆ ಗೊತ್ತೈತೆ ನಿಮ್ಗೆ ಕರಕಮಲ ಸಂಜಾತ್ರ ಅಂದ್ರೆ? ಇನ್ನು ಅದಕ್ಕೊಂದು ಪ್ರವಚನ ಹತ್ತೈತೆ ಆಂಬಲ್. ಇಂಥ ಓದೋದಿಲ್ಲ ಬಿಡೋದಿಲ್ಲ, ಎಲ್ಲಿ ಓದ್ತಾವೆ ಈಗ ಶಾಲೆ ಹುಡುಗರು? ಎಲ್ಲಿ ಓದ್ತಾವೆ ಹೇಳ್ರಿ? ಯಾರು ಓದ್ತಾರೆ ಹೇಳಿ? ಹೌದಪ್ಪ, ನನ್ನ ಶಾಲೆನೂ 6 ಪುಸ್ತಕ ಬಿಟ್ಟು ಬೇರೆ ವರ್ಷಕ್ಕೆ 1-2 ಪುಸ್ತಕ ಓದೇನಿ ಅನ್ನೋ ಯಾವ ಒಬ್ಬ ಹುಡುಗ ಸಿಗ್ತಾನ್ರಿ? ಎಲ್ಲರೂ ಒಬ್ರಿಬ್ರು. ಗ್ರಂಥಾಲಯದಾಗೇನು ಪುಸ್ತಕಕ್ಕೆ ನುಸಿ ಹತ್ತಾಕತ್ತೇವಂತ ನನ್ನ ಪೇಪರಿಗೆ ಹೋಯ್ತು. ಜ್ವಾಳಕ್ಕೆ ನುಸಿ ಹತ್ತೋಲ್ ಬೇಕಂತ ತಿಂದು ಖಾಲಿ ಮಾಡಕತ್ಯಾರ. ಓದಲ್ರಿ, ಯಾರೂ ಓದಲ್ಲ, ಬರೆಯಲ್ಲ, ನ್ಯೂಸ್ ಪೇಪರ್ ಓದಲ್ಲ. ಅವು ಏನು ಬಂದು ನೋಡ್ರಿ, ಅವು ಕಣ್ಣು ಕಳ್ಕೊಂಡು ಕುತ್ತಿಗೆ ನೋವು ಮಾಡ್ಕೊಂಡು ದವಾಖಾನಿಗೆಲ್ಲ ಪೇಷಂಟ್ ಅದಾವ. ಓದಲ್ಲ ಬಿಡಲ್ಲ. ಹಂಗೆ ಅವರು ಅಜ್ಜವ್ರ ಶಿಷ್ಯರು. ಕನ್ನಡ ಶಾಲೆ ಮಾಸ್ತರ್ ರೀ, 60-70 ಹಜಾರ್ ಪಗಾರ ತೊಗೋತಾರ ಅವ್ರ. ಊರು ಧಾರವಾಡದ ಹತ್ರ ಬೂದಿ ಹಾಳದಾಗ ಮಾಸ್ತರ್ಕಿ ಜೋಡ್ ಕುರುಳಿ ಮಠದಾಗ ಇರ್ತಾರೆ. ಇಡೀ ಜೋಡ್ ಕುರುಳಿ ಮಠದ ವ್ಯವಹಾರ ಎಲ್ಲ ನೋಡ್ಕೊಳ್ಳೋರು ಇವರ ಚೇರ್ಮನ್ರ. ಇಡೀ ಜೋಡ್ ಕುರುಳಿ ಮಠದ ಎಲ್ಲ ಲೆಕ್ಕ ಪತ್ರ ವ್ಯವಹಾರ, ಸೇವಾ ಮಾಡೋ ಸೇವಾ ಅಂತ. ದೇವ್ರ ಸೇವಾ ಮಾಡೋರಿಗೆ ಭಾಳ ಶಕ್ತಿ ಇರ್ತೈತಿ. ಭಗವಂತನ ಸೇವಾ ಮಾಡೋಂಗ ಶಕ್ತಿ ಬರ್ತೈತಿ. ಅದು ಅನಿರ್ವಚನೀಯ ಶಕ್ತಿ, ಅದು ಹೇಳಕ್ಕೆ ಬರೋದಿಲ್ಲ ಅಂಥ ಶಕ್ತಿ ಅಂತ. ಅವರು ಈಗ ಒಂದು 2-2.5 ವರ್ಷ ಆಯ್ತು 2.5 ವರ್ಷ ಆಯ್ತು, 1.5 ವರ್ಷ ಆಯ್ತು ಶಿಕ್ಷಕರಾಗಿ. ಮೊದಲು ಶಿಕ್ಷಕರಾಗಿ ಸೇವಾ ಮಾಡ್ಯಾರ. ಅಜ್ಜ ಅವ್ರದ್ದು ಎಲ್ಲೆಲ್ಲಿ ಪ್ರವಚನ ಇರ್ತೈತಿ ಅಲ್ಲಿ ಹೋಗಿ ಅನ್ನೋದಿಲ್ರಿ, ಹೂವಿನ ಕುಟಾಗ ದಾರ ಸೇರಿ ಶಿವನ ಪಾದ ಸೇರಿ ಅಜ್ಜವ್ರು ಹಂಗೆ ಮಾತಾಡಿದ್ರು. ಅವ್ರು ಎಷ್ಟು ಚಂದ ಮಾತಾಡಿದ್ರು. ಚಲೋ ಆತ ಅವ್ರು ಬಂದರು, ನೀವು ಬಂದ್ರಿ, ನಾವು ಬಂದ್ವಿ, ಎಲ್ಲನೂ ಚಲೋನಲ್ಲ. ಅದಕ್ಕೆ ನಾಳೆನೂ ಬರ್ರಿ. ಎಷ್ಟೊತ್ತಿಗೆ? 7:15 ಅಂದ್ರೆ ನೋಡೋಣ ನಾಳೆ. ಚೇರ್ಮನ್ ಒಂದು ಪ್ರಯೋಗ ಮಾಡೋಣ, ಕೆಟ್ಟ ಆದ್ರೆ ಆಗೋಲ್ತಕ್ಕ 7:15 ಗೇಟ್ ಜಗ್ಗಿ ಬಿಡೋಣ. ಅವಾಗ ಒಂದು ಮಜಾ ಮಾಡ್ತಾರ ಅವ್ರು ಏನು ಮಾಡ್ತಾರೆ ಹೇಳ್ರಿ? ಅಂದ್ರೆ ಗೇಟ್ ಹಚ್ಚಕ್ಕಿದ್ದವ್ರು 8:15 ಒಳಗೆ ಬರ್ತಾರ. ಈಗ 7:15 ಗೇಟ್ ಜಗ್ಗಿಂದಾಗ 8:15 ತೆಗಿಬೇಕಲ್ಲ. ಬರ್ರಿ, ಇದೇನು ಸತ್ಸಂಗ ಮಾಡೋದು ಆಯ್ತಲ್ಲ. 2 ದಿವ್ಸ ಮುಗಿದವ್ರೆ, ಇನ್ನೊಂದು 4 ದಿವಸ 5 ದಿವಸ ಐತಿ, ಮುಗೀತು. ಮತ್ತೆ 360 ದಿವ್ಸ ಮತ್ತೆ ನಮ್ದು ನಡ್ರಿ.